300 ಆಗಿದ್ದು ಗ್ಯಾರಂಟಿ ತೊಗೋತಿದ್ದೆ. ನಂದು ರೇಂಜ್ ಇರೋದು 150 200 ಅಬ್ಬಬ್ಬ ಅಂದ್ರೆ 250. ಇರಲಿ 300 ಆಗಲಿ ಅಂದ್ರೆ 300 ಆದರೂ ತೊಗೋತಿದ್ದೆ. ಆದ್ರೆ ನನ್ನ ರೇಂಜ್ ದಾಟ್ ಐತಿದೆ, ಬ್ಯಾಡ ತೊಗೊಳ್ಳೋದು. ಹಂಗೆ ಮಾಡಿದ್ರೆ ಗಿಚ್ ಐತಿ, ಮಸ್ತ್ ಕಾಣತೈತಿ, ಆದ್ರೆ ಬ್ಯಾಡ ಅಂತ ಅನ್ಸಾಕತ್ತೆ. ತೋರಿಸ್ತಾನಂತ 1050 ರೂಪಾಯಿ ಇದಕ್ಕೆ, ಬಟ್ ನೋಡಕ್ಕೆ ಮಾತ್ರ ಗಿಚ್ಚಾಗೈತಿ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶಾಪ್ ಫ್ರಮ್ ಧಾರವಾಡ ವ್ಲಾಗ್ಸ್. ಸೊ ಬರ್ರಿ, ಈ ಚಿಕ್ಕ ಪುಟ್ಟ ಸಣ್ಣ ವಿಡಿಯೋಗಳನ್ನ ಕೊಡಿಸಿ ಒಂದು ಲಾಗ್ ಮಾಡೀನಿ. ಆ ಲಾಗನ್ನು ನೋಡ್ಕೊಂತ ಹೋಗೋಣಂತೆ. ಸೊ ಈ ಲಾಗ್ ಏನೈತಲ್ಲ, ನಂಗೆ ಅವಾಗ ನಂಗೆ ಬೇಕು ಅನ್ನಿಸ್ದಾಗ ನಾ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅಷ್ಟು ಕ್ಲಿಪ್ ಸೇರಿಸಿ ಒಂದು ಲಾಗ್ ಮಾಡೀನಿ. ಇದೊಂದು 4-5 ದಿನದ ಲಾಗ್ ಅಂತ ಹೇಳ್ಬೋದು. ಸೊ ಏನೇನಾಯಿತು ಅಂತಂತೇಳಿ ಮದುವೆ ಹಿಂದಿನ ದಿನ. ಸೊ ನಮ್ಮ ಮಾಮನ ಮದುವೆಗೆ 27 ಇದು 25, 26, 27, 24 ಹಿಂಗೆ ಏನೇನು ಆಗಿದ್ದನ್ನೆಲ್ಲ ಕೂಡಿಸಿ ಒಂದು ಲಾಗ್ ಮಾಡೀನಿ. ಸೊ ಇನ್ನೊಂದು ಭಾಳ ಕೆಟ್ಟ ಮನಸ್ಸಿನ ಏನಪ್ಪ ಅಂದರೆ, ಈ ಲಾಗ್ ಮಾಡಕತ್ತಿದ್ದು ನಮ್ಮ ಹಾಸ್ಟೆಲ್ಗಿರುವಂಥ ಜೂನಿಯರ್ ಫೋನ್ಲೆ ನನ್ನ ಫೋನ್ ಪೂರ ಬಾದಾಗೈತೆ ಅಂತೇಳಿ ನಾನು ಬಾಸ್ಲಾಗ ಹೇಳೀನಿ. ನಮ್ಮ ಮಾಮನ ಮ್ಯಾರೇಜ್ ಲಾಗ್ನ ಭಾಳಪ್ಪನ ಫೋನ್ಲೇ ಮಾಡಿದ್ದೆ. ಬಟ್ ಅದೇನೇನು ಹಾಕೊಳಕಂತಂತ ಹೋಗಿ ಎಷ್ಟು ಕೊಂಡ ವಿಡಿಯೋ ಕ್ಲಿಪ್ಸ್ ಡಿಲೀಟ್ ಆಗ್ಯಾವ್ರಿ. ಭಾಳ ಮನಸ್ಸಿಗೆ ಭಾಳ ನೋವಾಗೈತಿ. ಅಂದರೂ ಕೂಡ ಅವೇನು ಉಳಿದಿದ್ವಲ್ಲ ಅವಷ್ಟು ಸೇರಿಸಿ ಆದಷ್ಟು ಒಂದು ಒಳ್ಳೆ ಲಾಗ್ಸ್ಗಳನ್ನ ಶೇರ್ ಮಾಡ್ಕೊತಾನಂತೆ. ಅರಿಶಿಣದ ಲಾಗ್ ನೋಡಿದೆ, ಇದು ಎಷ್ಟು ಕೊಡಾಕದ ಅಂತ ಹೇಳಿ. ಸೊ ಇದು ನಮ್ಮ ಮಾಮನ ಮದುವೆ ಇದೆ, ನಾ ಅರಿಶಿಣದ ಲಾಗ್, ಗುಗ್ಗುಳದ ಲಾಗ್ ಒಂಡ್ಲ ಸಪ್ರೇಟಾಗಿ ನಿಮ್ಗಳು ಶೇರ್ ಮಾಡ್ಕೋತಾನಂತ ಇಫ್ ಇಟ್ಸ್ ಪಾಸಿಬಲ್. ಯಾಕಂದ್ರೆ ಎಷ್ಟು ಕೂಡ ಅದ್ರೊಳಗೆ ಒಂದಿಷ್ಟು ಡಿಲೀಟ್ ಆಗ್ಯಾವ ಈಗ. ಯಾಕಂದ್ರೆ ಪೆನ್ ಡ್ರೈವ್ ಒಳಗೆ ಹಾಕೊಳಕಂತ ಹೋಗಿ ಏನೇನೇನೋ ಅದು ಕ್ವಿಕ್ ಶೇರ್ ಮಾಡಕ್ಕಂತ ಹೋಗಿ ಅವು ಏನೇನೋ ಭಾಳ ತೆರಲಾಗೈತಿ. ಅಂದರೂ ಕೂಡ ಅದನ್ನು ನಡೆಸ್ಕೊಂಡ್ರೆ ನನ್ನ ಮೇಲೆ ನಂಗೆ ಸಿಟ್ಟು ಬರಾಕತ್ತೈತಿ. ಯಾಕೆ ಬಂದ್ರೆ ಅಂತ ಚಲೋ ಫೋನ್ ಇಲ್ಲಲ್ರಿಪ್ಪ. ಅದಕ್ಕೆ ನಾ ಅವ್ರ ಕಡೆ ಕಾಲು ಬಿದ್ದು ಫೋನ್ ಇಸ್ಕೊಂಡಿದ್ದೆ, ಅವ್ರ ಕಡೆ ಕಾಲು ಬಿದ್ದು ಪೆನ್ ಡ್ರೈವ್ ಇಸ್ಕೊಂಡಿದ್ದೆ. ಅದು ಏನೇನೋ ಒಂದು ದೊಡ್ಡ ಹಾಳಾಗಲಾಗೈತಿ. ತಲೆ ಕಡತೈತೆ, ಅದನ್ನ ಹೇಳ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಸೊ ಇದೇನಪ್ಪ ಅಂದರೆ, ಇದು ಹಿಂದಿಂದ 4 to 5 days ಬ್ಯಾಕ್, ಅಂದ್ರೆ ಮ್ಯಾರೇಜ್ ಹಿಂದಿ ಏನೇನು ಆತ್ಪ, ನಾ ಶಾಪಿಂಗ್ ಹೆಂಗೆ ಏನಾಯ್ತು ಅಂತೇಳಿ ಅನ್ನೋದು ತೋರಿಸುವಂಥ ಲಾಗ್ ಇದೆ. ಸೊ ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗ್ರಿ, ಇಷ್ಟೇ. ಫ್ರೆಂಡ್ಸ್, ಅವ್ವಾರು ಊರಿಗೆ ಹೊಂಟಾರ್ರಿ. ಸೊ ಅಮ್ಮ ನೋಡ್ಬೋದು ನೀವು, ಅಮ್ಮ ಇಲ್ಲಿ ಕುಂತಾಳೆ, ಮಮ್ಮಿದು ಇಲ್ಲಿ ನಿಂತಾರ. ಭಾಳಪ್ಪಾರ ಅವ್ವಾರು ಬಂದಾರ, ಅವರು ಬಂಗಾರ ಅಂಗಡಿಗೆ ಏನೋ ಹೋಗೋದಿತ್ತಂತ. ಸೊ ಇದು ಬಸ್ ಸ್ಟ್ಯಾಂಡ್ ಕಾಣಿಸ್ಬೋದು. ಭಾಳಪ್ಪರ ಮಮ್ಮಿ ಮತ್ತು ನಮ್ಮ ಮಮ್ಮಿ, ನಮ್ಮ ಚಿತ್ರ, ಭಾಳಪ್ಪರ ತಂಗಿದ ನಿಂತಾರೆ. ಅಲ್ಲಿ ಕುಂದ್ರಂತಂದ್ರೆ ಇಲ್ಲಿ ಕುಂತಾಳ ನೋಡ್ರಿ, ಕೆಳಗೆ ಬಂದು ಕುಂತಾಳ. ಇಲ್ಲಿ ಬಾ, ಇಲ್ಲಿ ಕುಂದ್ರ ಬಾ, ಬ್ಯಾಲ ಬಸ್ ಈಗ ಇಲ್ಲ ಬಾ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶಾಪ್ ಫ್ರಮ್ ಧಾರವಾಡ ವ್ಲಾಗ್ಸ್. ಸೊ ನಮ್ಮ ಮಾಮನ ಮದುವೆಗೆ ಶಾಪಿಂಗ್ ಅಂತ ಬಂದನ್ರಿ. ಈ ಅಂಗಿ ಭಾಳ ಇಷ್ಟಪಟ್ಟು ತೊಗೊಂಡೇನಿ. ಕೆಳಗೆ ನೋಡೋಕೆ ಹೋಗ್ಬೇಡ್ರಿ, ಕೆಳಗೆ ಶಾರ್ಟ್ಸ್ ಹಾಕೊಂಡೇನಿ, ಅದರಿಂದ ಇದನ್ನು ಹಾಕ್ಕೊಂಡೇನಿ. ಸೊ ನಮ್ಮ ಮಾಮನ ಮದುವೆಗೆ ಇಂಥ ಅಂಗಿ ತೊಗೋಬೇಕಂತ ಆಸೆ ಭಾಳ ಆಗೈತೆ. ಸೊ ಹಂಗಾಗಿ ಈ ಕಲರ್ ಮಂದಕ್ಕೆ ಚೂಸ್ ಮಾಡಿದ್ದೆ. ಬಟ್ ನಾ ಅನ್ಕೊಂಡು ಕಲರ್ ನಂಗೆ ಸಿಗೋದ್ಲು. ಈ ಕಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಸೊ ಅಡ್ಡಿ ಇಲ್ಲ, ಅದು ಚೆಂದ ಕಾಣತೈತಿ. ಇದಕ್ಕೆ ಪ್ರೈಸ್ ಆಗಿಲ್ಲ ಅಂತ್ರಿಪ್ಪ. ಸೊ ಶಾಪಿಂಗ್ ಈ ಲಾಗ್ ಹಿಂಗೆ ಮುಂದೆ ಕಂಟಿನ್ಯೂ ಆಕೈತಿ. ಯಾಕಂದ್ರೆ ಶ್ರೀಕಾಂತ್ ಜೋಡಿ ನಾ ಶಾಪಿಂಗ್ ಹೋಗ್ಬೇಕು. ಸೊ ಇದು ಶಾಪಿಂಗ್ ಲಾಗ್ ಮುಂದೆ ಕಂಟಿನ್ಯೂ ಆಕೈತಿ. ಸೊ ವೆಯ್ಟ್, ಹಂಗೆ ಒಂದು ಜಸ್ಟ್ ಕ್ಲಿಪ್ ತೊಗೊಂಡೇನಿ ನಿಮಗೆ ತೋರ್ಸಕ್ಕಂತೇಳಿ, ಇಂಥ ಅಂಗಿ ತೊಗೊಂಡಿದ್ದೆ ಅಂತೇಳಿ. ಸೊ ಇದೆ ರೀಪ ಫ್ರೆಂಡ್ಸ್, ಇದು ಮಸ್ತ್ ಆಗೈತೆ ರೀ. ಇದು ಇಷ್ಟನೂ ಭಾಳ ಆಗೈತೆ ಖರೆ. ಆದರೆ ಇದಕ್ಕೆ ರೇಟ್ ಎಷ್ಟಪ್ಪ ಅಂದರೆ 1000. ತೋರಿಸ್ತಾನಂತ 1050 ರೂಪಾಯಿ ಇದಕ್ಕೆ, ಬಟ್ ನೋಡಕ್ಕೆ ಮಾತ್ರ ಗಿಚ್ಚಾಗೈತಿ. ಬಡವರೆಲ್ಲ ಶಾಪಿಂಗ್ ಮಾಡುವಂಥ ಅಂಗಡಿಯಲ್ಲಿ. ಫ್ರೆಂಡ್ಸ್, ಈ ಅಂಗಿ ನಿಮ್ಗೆ ಸ್ವಚ್ಛ ಕಾಣಿಸ್ಬೋದು ಅಂತ ಕಾಣ್ತೈತಿ. ಈ ಅಂಗಿ ಭಾರಿ ಗಿಚ್ಚ ಐತ್ರಿ. ಇದಕ್ಕೆ 700 ರೂಪಾಯಿ ಅಂತ. ಸೊ 700 ರೂಪಾಯಿ ಕೊಟ್ಟು ನಾ ಎಲ್ಲಿ ತೊಗೋಬೇಕು? ಅಟ್ಲೀಸ್ಟ್ 300 ಆಗಿದ್ದು ಗ್ಯಾರಂಟಿ ತೊಗೋತಿದ್ದೆ. ನಂದು ರೇಂಜ್ ಇರೋದು 150 200 ಅಬ್ಬಬ್ಬ ಅಂದ್ರೆ 250. ಇರಲಿ 300 ಆಗಲಿ ಅಂದ್ರೆ 300 ಆದರೂ ತೊಗೋತಿದ್ದೆ. ಆದ್ರೆ ನನ್ನ ರೇಂಜ್ ದಾಟ್ ಐತಿದೆ, ಬ್ಯಾಡ ತೊಗೊಳ್ಳೋದು. ಹಂಗೆ ಮಾಡಿದ್ರೆ ಗಿಚ್ ಐತಿ, ಮಸ್ತ್ ಕಾಣತೈತಿ, ಆದ್ರೆ ಬ್ಯಾಡ ಅಂತ ಅನ್ಸಾಕತ್ತೈತಿ. ಯಾಕಂದ್ರೆ 700 ರೂಪಾಯಿ ತೊಗೊಂಡು 700 ರೂಪಾಯಿಗೆ ಇದಕ್ಕೆ ಕೊಟ್ಟರೆ ಉಳ್ಕಿದ್ದವ್ರು ಭೀ ನಾ ಹೆಂಗೆ ಮಾಡಲಿ? ಬೇಡ, 3 ದಿನ ಅಲ್ಲಿ ಕಷ್ಟ ಬಿದ್ದು ದುಡಿದಿರೋ ಕಾಲ ಇದಕ್ಕೆ ಹಾಕೋದಕ್ಕತಿ. ಆ್ಯಂಡ್ ಈ ಅಂಗಿ ನೋಡಿದೆ, ಈ ಅಂಗಿನೂ ಇಷ್ಟ ಆಗಲಿಲ್ಲ, ಭಾಳ ಉದ್ದ ಅನ್ನಿಸ್ತು.
ಲೆಟ್ಸ್ ನಿಮಗೆ ಇದೊಂದು ಅಂಗಿ ತೋರಿಸ್ತಾಳ್ರಿ ಎಷ್ಟು ಮಸ್ತ್ ಆಗೈತೆ ಅಂತೇಳಿ. ಬರೀ ಇದಕ್ಕೆ 100 ರೂಪಾಯಿ ಅಂಗಿ ಎಷ್ಟು ಮಸ್ತ್ ಅಂತ ತೋರಿಸ್ತಾನಂತೆ. ಸೊ ನೀವು ಇದನ್ನು ನೋಡ್ಬೋದು ಅಷ್ಟು ಕರೆಕ್ಟ್ ಆಗೈತಪ್ಪ ಅಂದ್ರೆ ಭಾರಿ ಮಸ್ತ್ ಆಗೈತಿ. ಹೌದಾ, ಬಾಡಿ ಏನಿಲ್ಲ, ಬಾಡಿ ನೋಡೋಕೋಬೇಡ್ರಿ. ಹಂಗೆ ಮಾತ್ರ ಮಸ್ತ್ ಆಗೈತೆ ಕರೆ. ಆದ್ರೆ ಇದಕ್ಕೆ ಬರೀ 100 ರೂಪಾಯಿ. ಈ ಕಲರ್ ಐತೆ ನನ್ನ ಕಡೆ ಆಲ್ರೆಡಿ. ಈಗ ನಾ ಇಂಥ ಹಂಗೆ ಹಾಕೊಂಬಂದಾನೆ. ಸೊ ಬ್ಯಾಡ ಅಂತ ಸುಮ್ಮ ಹೊಂಟಾನೆ. ಅದ್ರಲ್ಲಿ 3 ಪಟ್ಟಿ ಗಿಟ್ಟಿ ಇದು ಕಡೆ ಚಂದ ಐತಿ. ಲೆಟ್ಸ್ ಸಿ, ಅನ್ಸಿರ ತೊಗೋತಾನೆ, ಇಲ್ಲ ಅಂದ್ರೆ ಇಲ್ಲ. ಸೊ ಶಾಪಿಂಗ್ ವ್ಲಾಗ್ ಮಾಡ್ತಾನಂತ ಅಂತಿದ್ನಿ. ಏನು ಶಾಪಿಂಗ್ ವ್ಲಾಗ್ ಏನು ತೋರ್ಸೋಕ್ಕಾಗಲಿಲ್ಲ. ಈ ಅಂಗಿ ನಿಮ್ಗೆ ನಾನು ತೋರಿಸಿದ್ನೆಲ್ಲ ನಿನ್ನೆ. ಈ ಅಂಗಿ ಭಾಳ ಇಷ್ಟ ಆಗಿತ್ತು ಅಂತೇಳಿ. ಇದು ಹುಬ್ಳಿ ಶಾ ಬಜಾರ್ನಾಗ ಈ ಅಂಗಿ ಗೊಂಬಿಗೆ ಹಾಕಿದ್ದು ಬಿಟ್ರೆ ಇದು ಒಂದೇ ಐತಿ ಪೀಸ್. ಇದೇ ಅಂಗಿನ ಇರಲಿ ಅಂತೇಳಿ ಇದೇ ಅಂಗಿನ ಗೊಂಬಿಗೆ ಹಾಕಿದ್ದನ್ನು ಬಿಚ್ಚಿಸೋನು ಹೊಂಟಾನೆ ಇಷ್ಟ ಆಗಿ. ಯಾಕಂದ್ರೆ ಅಕ್ಟೋಬರ್ 11ಕ್ಕೆ ನಾನು ಈ ಅಂಗಿದು ಇಂಥ ಒಂದು ಯೂಟ್ಯೂಬ್ನಾಗಲ್ಲೋ ಇನ್ಸ್ಟಾಗ್ರಾಮ್ನಾಗ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿದ್ದೆ, ಇದೇ ಇರಲಿ ಹಂಗೆ ಅಂತ ಹೇಳಿ. ಸೊ ಇಷ್ಟ ಆಗಿ ಈ ಅಂಗಿ ಈಗ ತೊಗೊಳತಾನೆ. ಇಲ್ಲಿ ಶ್ರೀಕಾಂತ ಮತ್ತು ಮಮ್ಮಿ ಬಂದಾರ. ಮಮ್ಮಿ ಇಲ್ಲೊಬ್ಬರು ಫಂಕ್ಷನಿಗೆ ಹೋಗಿದ್ಲು. ಫಂಕ್ಷನ್ ಮುಗಿಸ್ಕೊಂಡು ಆಕೆ ನಮ್ಮ ಜೋಡಿ ಶಾಪಿಂಗಿಗೆ ಬಂದಾಳೆ. ಹೊಳ್ಳಿ ಈಗ ಅವ್ರ ಊರಿಗೆ ಹೋಗ್ತಾಳೆ, ಅಂದ್ರೆ ಅವ್ರು ತವ್ರ ಮನೆಗೆ ಹೋಗ್ತಾಳೆ. ನಾನು ಶ್ರೀಕಾಂತನ ಅವ್ರ ಹಾಸ್ಟೆಲಿಗೆ ಕಳಿಸಿ ನಾವು ಹೋಗ್ಬೇಕು. ನೋಡ್ರಿ ಈ ವಸ್ತ್ರ ಈದ್ಗಾ ಮೈದಾನದಾಗ, ಈದ್ಗಾ ಮೈದಾನ ಅಲ್ಲ, ದುರ್ಗದ ಬೈಲ್ನಾಗ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಶಾಪಿಂಗ್ ಮಾಡ್ಕೊಂಡು ಹೊಂಟತಿ ಬಾರಲ್ಲೇ ಹೆಚ್ಚಾಕ ದಿಮಾಕ್ ಮಾಡತ್ತಿ. ಸೊ ಮಮ್ಮಿ ಏನೋ ತೊಗೊಂಡ್ಲು, ನಾನು ಆ ಡ್ರೆಸ್ ತೊಗೊಂಡೆ. ಕಾಬಿಟ್ಟೆ ಬೇಸರ ಆಯ್ತು ನೋಡ್ರಿ. ಮಮ್ಮಿ ಸರ ಅಂದಾಳೆ, ಬೇಲ್ ನೋಡ್ತೀನ ಸರ ಅಂದಲ್ಲ. ಫ್ರೆಂಡ್ಸ್, ಇದು ಹುಬ್ಬಳ್ಳಿಯ 3000 ಮಠ ಅಂತೇಳಿ ವೆರಿ ಫೇಮಸ್ ಇನ್ ಹುಬ್ಳಿ ಧಾರವಾಡ. ಸೊ ಇಲ್ಲೇ ಹಾದು ಹೊಂಟಿದ್ದೀವಿ. ಬಸ್ಸು ಇನ್ನೂ ಭಾಳ ಹೊತ್ತಿಗಿತ್ತು ನಮ್ಮ ಮಮ್ಮಿಗೆ ಹೋಗಾಕ. ಸೊ ಹಂಗಾಗಿ ಇಲ್ಲಿ ಹೋಗೋಣ ಅಂತೇಳಿ ಕರ್ಕೊಂಡು ಹೊಂಟಾನೆ. ಬರ್ರಿ, ಇನ್ನೊಂದು ನಿಮ್ಗೆ ತೋರಿಸ್ಲಿಲ್ಲ. ಎಲ್ಲ ಐತೆ ನೋಡ್ರಿ, ಇದು ಮೇನ್ ಎಂಟ್ರೆನ್ಸ್. ಇದು ಎಷ್ಟು ಬರೋಕ್ಕೆ ಎಷ್ಟು ಬಗ್ಗಾತಿ ಎಲ್ಲಿ ನೀನು ಬಾ ಬಾಲೆ. ಇಲ್ಲೈತೆ ನೋಡ್ರಿ, ಇದುವೇ ಹುಬ್ಬಳ್ಳಿಯ 3000 ಮಠ. ಇದಕ್ಕೆ ಯಾಕೆ 3000 ಮಠ ಅಂತಾರಪ್ಪ ಅಂತಂದ್ರೆ, ಕಲ್ಯಾಣ ಕ್ರಾಂತಿ ಆದಾಗ ಚನ್ನಬಸವಣ್ಣ ಮತ್ತು ಅವನ ಸಂಗಡಿಗರು ಈ ಉಳುವಿ ಕಡೆ ಪ್ರಯಾಣ ಬೆಳೆಸಿದಾಗ, ಅಂದರೆ ಈ ವಚನ ಸಂಗ್ರಹವನ್ನು ಸಂರಕ್ಷಣೆ ಮಾಡೋಕೆ ಉಳುವಿ ಕಡೆ ಪ್ರಯಾಣ ಬೆಳೆಸಿದಾಗ ಒಂದಿಷ್ಟು ಮಂದಿ ಬಂದಿಲ್ಲೇ ಉಳ್ಕೊಂಡಿದ್ರು ಕೂಡ ಅಂತಾರೆ. ಮತ್ತು ಈ ಗುರುಗಳ ಪಟ್ಟಾಭಿಷೇಕ ಆಗುವಾಗ 3000 ಮಂದಿ ಸ್ವಾಮಿಗಳನ್ನ ಕರೆಸಿ ಇಲ್ಲಿ ಅವ್ರಿಗೆ ಪಾದ ಪೂಜೆ ಮಾಡಿದ್ರು ಅಂತಂತೇಳಿ ಇದಕ್ಕೆ ನಾವು 3000 ಮಠ ಅಂತಾರೆ. ನಂಗೆ ಸ್ಮಾಲ್ ಅಷ್ಟ ಕತೆ ಗೊತ್ತ, ಪೂರ್ತಿ ಕತೆ ಗೊತ್ತಿಲ್ಲ. ಏನಾದರೂ ತಪ್ಪು ಹೇಳಿದರೆ ಯಾರಾದರೂ ಕತೆ ಗೊತ್ತಿದ್ದರೆ ಯು ಕ್ಯಾನ್ ಟೆಲ್ ಮಿ, ಇದು ನೀವು ಹೇಳ್ಬೋದು. ಸೊ ಇದುವೇ 3000 ಮಠ. ಫೋನ್ ಸರಿ ಇಲ್ಲ, ಇದು ಶಾರ್ಟ್ ಫೋನ್ನಾಗ ತೋರ್ಸಕತ್ತೇನೆ. ಹಾದು ಹೊಂಟಿದ್ದೀವಿ, ಇಲ್ಲೇ ಹೋಗಿ ಬಂದ್ರೆ ಅಂತೇಳಿ. ಸೊ ಭಾಳ ಚಂದ ಐತಿ. ನಾ ಇಲ್ಲಿ ಬರೋದು ಐ ಥಿಂಕ್ 3rd ಟೈಮ್ ಅಂತ ಅನಿಸ್ತೈತಿ. ಎಕ್ಸಾಮ್ ಇದ್ದಾಗ ಒಂದು ಸಲ ಬಂದಿದ್ದೆ, ಅಲ್ಲಿ ಒಂದು ಸಲ ಎಕ್ಸಾಮ್ ಇತ್ತು ನಂದು, ತಲಾಟೆ ಎಕ್ಸಾಮು, ಬಂದಿದ್ದೆ. ಇದು 3rd ಟೈಮ್ ಐ ಥಿಂಕ್. ಸೊ ಇಲ್ಲೆಲ್ಲ ರಂಗೋಲಿ ತೆಗ್ದಾರ್ರಿ. ಇಲ್ಲೆಲ್ಲ ಶರಣರದ್ದು ಸ್ಟ್ಯಾಚು ಇಟ್ಟಾರ ಮತ್ತು ಮುಂದೆ ರಂಗೋಲಿ ಹಾಕ್ಯಾರ. ಈಗ ನಾಳೆ ಇದು ಐತಲ್ಲ, ಏನದು ದೀಪೋತ್ಸವ ಐತಲ್ಲ, ಅದಕ್ಕಾಗಿರ್ಬೋದು ಬಹುಶಃ. ಇದು ಪ್ರತಿಯೊಬ್ಬ ಶರಣರ ಕಲ್ಯಾಣದಾಗಿದ್ದಂತಹ ಪ್ರತಿಯೊಬ್ಬ ಶರಣರನ್ನು, ಪ್ರತಿಯೊಬ್ಬ ಅಂದ್ರೆ ಭಾಳ ಮಂದಿ ಇದ್ರು. ಅವರು ಮೇನ್ ಅಂತಿರ್ತಾರಲ್ಲ, ಡೋರ ಕಕ್ಕಯ್ಯ, ಮ್ಯಾದರ ಕಿತ್ತಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಲಂಬರಬ್ಬು, ಬಸವಣ್ಣ, ದಾಸಿಮಯ್ಯ, ಅವಿನಾಳ್ ಕಲ್ಲಯ್ಯ, ಗಂಗಾಂಬಿಕ, ನೀಲಾಂಬಿಕ, ಹಂಗೆ ಅವ್ರದ್ದು ಫೋಟೋ ಗಿಟೋ ಎಲ್ಲ ಇಟ್ಟು ಇದು ರೀತಿ ಮಾಡ್ಯಾರ. ಬಹುಶಃ ಇದು ದೀಪೋತ್ಸವಕ್ಕಾಗಿರ್ಬೋದು. ಆ್ಯಂಡ್ ಇದು ನಿರ್ವಿಕಲ್ಪ ಸಮಾಧಿ ಆದಂಥ ಅಜ್ಜಾರ ಸಮಾಧಿ ರೀ. ಕಂಬಗಳು ನೀವು ಇಲ್ಲಿ ನೋಡ್ಬೋದು, ಎಂತೆಂಥ ಅದಾವ ಅಂತಂದ್ರೆ ಕಂಬಗಳು ದಪ್ಪ ಅನ್ನೋದವ್ರು. ಇದು ದೊಡ್ಡ ಕಂಬಗಳದಾವ. ಈ ರೀತಿ ಐತಿ ನಮ್ಮ ಇದು ನೋಡ್ರಿಗಳು. ಇಲ್ಲಿ ನಮ್ಮ ಪಾಪ ಎಮ್ಮೆ ಆಕ್ಸಿಡೆಂಟ್ ಆಗೈತೆ ನೋಡ್ರಿ. ಹೌದು, ಎಮ್ಮೆ ಅದು ನೋಡ್ರಿ. ಇಲ್ಲಿ 1 ಬಸ್, 2 ಬಸ್, 3 ಬಸ್, 4 ಬಸ್ಸು, 5, 6, 7, ಅಯ್ಯೋ ಏಕ ಬಸ್ ನಿಂತಾವಿಲ್ಲಿ. 8, 9, 10 ಬಸ್ ನಿಂತಾವ. ಏಕ ಸಾಲ್ ಕೈಲಿ 10 ಬಸ್ ನಿಂತಾವ. ಆ ಎಮ್ಮೆಗೆ ಇದಾಗಿತ್ತು.
पर्दा बंद कर, शटर बंद कर. शटर बंद नहीं. ನಂಗೆ ಧೋತಿ ಬೇಕಾಗಿತ್ತು ರೀ. ಧೋತಿ ತೊಗೊಂಡ ಇಲ್ಲೇ ಲುಂಗಿ ತೊಳಕಂತ ಬಂದನಿ. ದಪ್ಪನ ಪಟ್ಟಿ ಇಲ್ರಿ ಅಂಕಲ್ಲ ಲುಂಗಿ ಒಳಗೆ ಗೋಲ್ಡನ್ ಇದಾವ ಬರುವ. ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಇದು ಇರ್ತೈತೆ ರೀ, ಡಾರ್ಕ್ ಇರ್ತೈತೆ ರೀ. ಲುಂಗಿ ತೊಳಕ ಬಂದನ್ರಿ. ದೇವ್ರಿಗೆ ಮಾಡುವಾಗ ಲುಂಗಿ ಉಡ್ಬೇಕಂತ ಹೇಳಿ ದೋತ್ರ ತೊಗೊಂಡು ಹೊಂಟಿದ್ದೀರಿಪ್ಪ. ಇಲ್ಲದಾರಲ್ರಿ ನಮ್ಮ ಅಮ್ಮಾರ ಇವ್ರದ ನಾಳೆ ನಾಡ್ದು ಮದುವೆ ಐತಿ. ಸೊ ಅವ್ರು ಶಾಪಿಂಗಿಗೆ ಬಂದಾರಿಪ್ಪ. ಗ್ರೂಮಿಂಗ್ ಮಾಡ್ತಾರಲ್ಲ, ಮಕ ಪಕ್ಕ ತೊಳ್ಸಾಕ್ ಬಂದಾರ, ಅಂದ್ರೆ ಕೂದಲ ಕಟಿಂಗ್ ಮಾಡ್ಸಕ್ಕೆ ಬಂದಾರ. ನಾನು ದೋತ್ರ ತೊಗೊಂಡೆ. ನಮ್ಮ ಮಮ್ಮಿ ಒಂದಿಷ್ಟು ಶಾಪಿಂಗ್ ಮಾಡೋದು. ನಮ್ಮ ಮಮ್ಮಿ ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಕೆ ಏನು ಸಾಮಾನು ತೊಗೊಳಕ್ಕೆಲ್ಲ. ನಾ ಒಂದಿಷ್ಟು ಐಟಮ್ಗಳು ಆಕೆಗೆ ಅಂತ ಹೇಳಿ ತೊಗೊಂಡನಿ. ಬಳಿ ಗಿಳಿ ಸರಪರ ಎಲ್ಲ ಬೆಂಟೆಕ್ಸ್. ಸೊ ಹಂಗಾಗಿ ಅವ್ನು ತೊಗೊಂಡು ಈಗ ನಮ್ಮ ಇವ್ರ ಕಾಯಕ್ಕೆ ಕೊಟ್ಟ ನಾನು ಗುಡಿಗೆ ಹೋಗ್ಬೇಕು. ನಮ್ಗೆ ಸಿಗ್ತಾನಂತ. ಇದನ್ನು ನಮ್ಮ ಮಾಮ ನೋಡ್ರಿ, ನಾಳೆ ನಾಡ್ದು ಮದುವೆ ಇರೋದು ಇವಂದ. ಈ ಕಡೆ ನಮ್ಮ ಮಾಮ, ನಮ್ಮ ಇಮ್ಲಮ್ಮನ ಮಗ ಕೊಲ್ಲಾಪುರದಾಗ ಇರ್ತಾನೆ. ಬಂಗಾರ ಅಂಗಡಿ ಒಳಗೆ ಕೆಲಸ ಮಾಡ್ತಾನೆ, ಪತಾರಿಕೆ ಮಾಡ್ತಾನೆ. ಸೊ ನಾನು ಸಿಗ್ತಾನಂತ ಸೆಟೌಂಡ್ ಆಗಿತ್ತು. ಸೊ ಮಾಮನ ಕರ್ಕೊಂಡು ಇಲ್ಲೇ ಕಟಿಂಗ್ ಶಾಪಿಂಗ್ ಬಂದೈತಿ. ಸೊ ಈಗ ಇಲ್ಲೇ ನಾನು ಹೋಗ್ಬೇಕು ಜಲ್ದಿ ಹಾಸ್ಟೆಲಿಗೆ. ಅವ್ರು ಭಾಣತಾರೆ, ಇವತ್ತು ಫಂಕ್ಷನ್ ಐತಿ ಹಾಸ್ಟೆಲ್ನಾಗ. ಸೊ ನಿಮಗೆ ಸಿಗ್ತಾನಂತ ಸೆಟೌಂಡ್ ಆಗ್ಯಾರ. ಅಕ್ಕ ಚಾನಲ್ನಾಗ ಏನು ಫ್ರೆಂಡ್ಸ್, ಇದೊಂದು ಸಣ್ಣ ವಿಡಿಯೋ ಯಾಕೋ ನಂಗೆ ಮಾಡ್ಕೋಬೇಕಂತ ಅನಿಸ್ತು, ಮಾಡ್ಕೊಳತ್ತಾನೆ. ನಮ್ಮ ಅಮ್ಮಂದು ಮದುವೆ ನಾಳೆ ನಾಡ್ದೆ ಇದ್ರಿ. ಇವತ್ತು ಹಿರಿಯರ ಹಬ್ಬ, ನಾಳೆ ದೇವ್ರಿಗೆ ಮಾಡೋದು. ಬುಧವಾರ ದಿನ ಮದುವೆ. ಇವತ್ತು ನಮ್ಮ ಹಾಸ್ಟೆಲ್ಗೆ ಒಂದು ಫಂಕ್ಷನ್ ಐತಿ ನಮ್ಮ ಗುಡಿಯಾಗ. ಆ ಫಂಕ್ಷನ್ ಮುಗಿಸ್ಕೊಂಡು ನಾ ಹೇಳಿದ್ನೆಲ್ಲ, ನಂಗೆ ಫಂಕ್ಷನ್ ಮಾಡಿದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ಅಂತೇಳಿ ಮೇಂಟೆನೆನ್ಸ್ ಮಾಡಿದ್ರೆ. ಸೊ ಮೇಂಟೆನೆನ್ಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ಮಾಡಕ್ಕೆ ಹೋಗೋದೈತಿ ಇವತ್ತು ನಮ್ಮ ಅಜ್ಜಿ ಊರಿಗೆ. ಗುಗ್ಗಳು ಮದುವೆ ರೀ. ಹಾಗಾಗಿ ನಾನು ಕೂಡ ಒಬ್ಬ ಪುರುವಂತ ಆಗಿ 7 ವರ್ಷ ಆದ್ಮ್ಯಾಗ ನಾನು ಅವೆಲ್ಲ ಮರ್ತನೆ. ನಮ್ಮ ಅಜ್ಜ ಕಳಿಸ್ಕೊಟ್ಟಿದ್ದು ಎಲ್ಲ ಅವೆಲ್ಲ ಮಂತ್ರ ಅನ್ನಂಗಿಲ್ಲ, ಒಡಪು ಅಂತಾರೆ. ಆ ಒಡಪನ್ನ ಈಗ ರಿಕಾಲ್ ಮಾಡ್ಕೊಳಕತ್ತಿದ್ದೆ. ನಾ ಇದನ್ನು ಒಂದ್ಸಲ ಶೇರ್ ಮಾಡ್ಕೊಂಡಿ. ಒಂದ್ಸಲ ನಮ್ಮ ಊರಾಗ ಜಾತ್ರೆ ಒಳಗೆ ನಾ ಹಿಂಗೆ ಒಡಪ ಅಂದಾದ್ಮ್ಯಾಗ ನನಗೆ ಏನಾಗಿತ್ತು ಅಂತೇಳಿ ಲಕ್ಷ್ಯ ಇದ್ದಿದ್ದಿಲ್ಲ. ನನಗೆ ಪರಕಾಯ ಪ್ರವೇಶ ಅಂತ ಅನ್ಬೋದು. ಅದೇನೋ ವಾಟ್ ಎವರ್ ಅದೇನಾಗಿಲ್ಲ, ಒಟ್ಟು ನನ್ನ ಅಸ್ತಿತ್ವ, ನನ್ನ ಸೀಮಿತೊಳಗೆ ನನ್ನ ಮನಸ್ಸು, ನನ್ನ ಶರೀರ ಇದ್ದಿದ್ದಿಲ್ಲ. ಬೇರೆಯವರ ಬೇರೆಯವ್ರ ಕೈಯಾಗಿತ್ತೇನೋ ನನ್ನ ಹೇಳಕ್ಕೆ ಯಾರೋ ಬಂದು, ಒಟ್ಟು ಅದೊಂಥರ ಫೀಲ್ ಆಗಿತ್ತು ನನಗೆ. ಸೊ ಹಂಗೆ ಈಗೂ ನೋಡ್ರಿ, ಈಗೂ ಆ ಮಂತ್ರ ಅನ್ನಕತ್ತಾನೆ. ನನಗೆ ಹಂಗೆ ಅನ್ನಕ್ಕಾಗೋದಿಲ್ಲ, ಆ ರೀತಿ ತ್ರಾಸಾಗತ್ತೈತಿ. ಇದು ನಂಗೆ ಜಸ್ಟ್ ಇದೊಂದು ನಂಗೆ ಮಾಡ್ಕೊಂಡು ಇಟ್ಕೋಬೇಕು ಈ ವಿಡಿಯೋ ಅಂತ ಅನ್ನಿಸ್ತು, ತ್ರಾಸ ಫೀಲ್ ಆಗಿದ್ದಕ್ಕೆ. ಸೊ ಗುಗ್ಗಳು ಮದುವೆ ಏನೋ ಸಿಗ್ತಾನೆ ಅಂದ್ರೆ ಅವತ್ತು ಅವತ್ತು ಏನಾಗುತ್ತೆ ಏನೋ ಗೊತ್ತಿಲ್ಲ. ನಾನು ಗಟ್ಟಿ ಮನ್ಸು ಮಾಡ್ಕೊಂಡೆ, ನನಗೇನು ಆಗಬಾರ್ದು ಅವತ್ತು. ಯಾವುದೇ ದೇವ್ರಂತಲ್ಲ, ನನ್ನ ಸ್ಥೀಮತಾಗ ನಾ ಇರ್ಬೇಕಂತೇಳಿ ಭಾಳ ಗಟ್ಟಿ ಮನ್ಸು ಮಾಡ್ಕೊಂಡೆ. ಅದ್ರ ಗೊತ್ತಿಲ್ಲ ದೇವ್ರ ಮೈಯಾಗ ಬರ್ತೈತೆ ಅಂತ ನಾ ಆ ಸುಳ್ಳು ವಿಷಯನ ಹೇಳಕತ್ತಿಲ್ಲ. ಬಟ್ ನನ್ನ ಹಿಡಿತದಾಗ ನಾ ಇರಂಗಿಲ್ಲ, ಅದು ಮಾತ್ರ ಕರೆ. ಸೊ ಲೆಟ್ ಸಿ ಏನಾಗುತ್ತೆ ಅವತ್ತು ಅಂತಂತೇಳಿ. ಬಟ್ ಇವತ್ತು ಮತ್ತೆ ಪ್ರಾಕ್ಟೀಸ್ ಮಾಡಕತ್ತಾನೆ. ವೀರ ಶರ್ಪ ಕೋಣದ ಕೊಂಬಿನ ಮೇಲೆ ಕಠೋರ ಪಟ್ಟಣ ಹುಟ್ಟಿತ್ತು. ಇದೊಂದು ಮತ್ತೊಳ್ಳೆ ಚಂಡಿ ಎಂ ಕಟ್ಟುವೆ, ಚಾಮುಂಡಿ ಎಂ ಕಟ್ಟುವೆ ಅಂತೇಳಿ ಇವೆಲ್ಲ ನಮ್ಮ ಅಜ್ಜ ಕಳಿಸ್ಕೊಟ್ಟಿದ್ದ ನಂಗೆ. ನಮ್ಮ ಅಜ್ಜ ಇದ್ದಾಗ ನಮ್ಮ ಅಜ್ಜ ಕೂಡ ಒಬ್ಬ ಪುರುವಂತ. ಸೊ ಜಸ್ಟ್ ಇದೊಂದು ಸಣ್ಣ ಕ್ಲಿಪ್ ಹಂಗೆ ಈ ಸೊಟ್ಟ ಮೊಬೈಲ್ನಾಗ ತೊಗೊಂಡೆ. ಭಾಳ ಬರಕತ್ತಾನ ಅವ್ನ ಫೋನ್ ಕೊಡಕಂತಂತೇಳಿ. ಸೊ ಸಿಗ್ತಾನಂತ ನಿಮ್ಗೆ ಸ್ಟೇಟ್ಮೆಂಟ್ ಆಗಿರ್ರಿ ಇಷ್ಟೇ. 25ನೇ ತಾರೀಕಿಗೆ ನಮ್ಮ ಅಜ್ಜಿಯವ್ರಿಗೆ ಹೋದೇವ್ರಿ ಸಂಜೆ ಮುಟ್ಕ. ಇದು 26ನೇ ತಾರೀಕಿನ ದಿನ ದೇವ್ರಿಗೆ ಮಾಡೋದಿನ ನಮ್ಮ ಅಜ್ಜ ಬ್ಯಾನರ್ ಮಾಡ್ಸಕ್ಕಂತೇಳಿ ನಾನು ಹೊಳ್ ಕಳಿಸಿದ. ಒಂದಿಷ್ಟು ಸಾಮಾನು ತರವಿದ್ದು ಅಂತಂತೇಳಿ ಅವತ್ತು ಮಾಡ್ಕೊಂಡಂತ ವಿಡಿಯೋ ನೋಡ್ರಿಪ್ಪ ಇದು. ಸೊ ಬ್ಯಾನರ್ ಮಾಡ್ಸಕ್ಕಂತೇಳಿ ಬಂದಿದ್ದೆ ನಾನು ಧಾರವಾಡಕ್ಕೆ. ಮಾಡ